ಸುವರ್ಣ ಯುಗದಲ್ಲಿ ಪ್ಯಾನ್ ಇಂಡಿಯಾ ಆಗಬೇಕಾಗಿತ್ತ ಇನ್ನೂ ಜೋರಾಗಿ ಅಂತ. ಆಗಿವೆ, ಅನೇಕ ಮೂವಿಗಳಾಗಿದೆ, ರಿಮೇಕನ್ನು ಮಾಡ್ಕೊಂಡಿದ್ದಾರೆ ಸರಿ. ಬಟ್ ಇವತ್ತಿಗೆ ಪ್ಯಾನ್ ಇಂಡಿಯಾ ಅಂಥೇಳಿ ಅದರ ಹಿಂದೆ ಓಡ್ತಿರ್ತಕ್ಕಂಥ ಒಂದು ಕಾಲಘಟ್ಟದಲ್ಲಿ ಸುವರ್ಣ ಯುಗದಲ್ಲೂ ಈ ಪ್ಯಾನ್ ಇಂಡಿಯಾ ಇರಬೇಕಾಗಿತ್ತೇನೋ ಅಂತ ಒಂದು ಫೀಲ್ ಬರಲ್ವಾ? ರೀಚ್ ಪರ್ಸೆಪ್ಷನಿಂದ ಒಳ್ಳೆ ಪ್ರಶ್ನೆ. ಚಿನ್ನದ ಮೊಟ್ಟೆ ಇಡೋ ಕೂಳಿಗಳೆಲ್ಲವೂ ಇಲ್ಲೇ ಉಳ್ಕೊಂಬಿಟ್ಟುವ ಅಂತ. ತುಂಬ ಒಳ್ಳೆ ಪ್ರಶ್ನೆ ಇದು. ಈಗ ಬೇರೆ ದೃಷ್ಟಿಯಲ್ಲಿ ಯೋಚನೆ ಮಾಡೋಕ್ಕೆ ಹೋದರೆ ಈಗ ಎರಡು ದೃಷ್ಟಿ ಹೇಳ್ತೀನಿ ನಾನು. ಒಂದು ರೀಮೇಕ್ ಸಿನಿಮಾಗಳಿಂದ, ಈಗ ಕನ್ನಡ ಸಿನಿಮಾ ತೆಲುಗುನಲ್ಲಾಯಿತು, ತಮಿಳಲ್ಲಾಯಿತು, ಅಥವಾ ಮಲಯಾಳಂ ಆಯಿತು, ಹಿಂದಿನಲ್ಲೂ ಆಯಿತು. ಇದು ಅದೇ ಥರ ಬೇರೆ ಭಾಷೆ ಸಿನಿಮಾಗಳು ಇಲ್ಲ ಆಯಿತು ಅಂತಂದರೆ ಅಷ್ಟೊಂದು ಜನಗಳಿಗೆ ಕೆಲಸ ಸಿಗುತ್ತೆ. ಆ ಜನ ತುಂಬ ಜನ ಇರ್ತಾರೆ. ಅಷ್ಟೊಂದು ಆ ಕುಟುಂಬಗಳು ಎಲ್ಲ ಬದುಕ್ತವೆ, ಉಳ್ಕೋತವೆ, ಜೀವಿಸ್ತವೆ. ಹಾಗಾಗಿ ರೀಮೇಕಿಂದ, ಆಮೇಲೆ ರೀಮೇಕ್ ಎಷ್ಟೋ ಸಲ ಅದೇ ಥರ ಮಾಡೋದೂ ಇಲ್ಲ. ಎಷ್ಟೋ ಸಲ ಏನೋ ಒಂದು ಚೇಂಜ್ ಮಾಡ್ತಾರೆ, ಅಳವಡಿಸ್ಕೊಂಡು ಮಾಡ್ತಾರೆ. ಆದರೆ ಅಷ್ಟೊಂದು ಜನಕ್ಕೆ ಕೆಲಸನೂ ಸಿಗುತ್ತೆ. ಇದು ಒಂದು ದೃಷ್ಟಿ. ಎರಡನೇ ದೃಷ್ಟಿ, ನೀವು ಪ್ಯಾನ್ ಇಂಡಿಯಾ ಅಂತ ಹೇಳಿದ್ರಲ್ಲ, ಬೆಂಗಾಲಿ ಸಿನಿಮಾ ಅಂತ ಅಂದ್ಕೊಳ್ಳಿ, ಅಥವಾ ಒರಿಸ್ಸಾದಲ್ಲಿ ಆಗಿರ್ತಕ್ಕಂಥ ಸಿನಿಮಾ ಅಂತ ಅಂದ್ಕೊ. ಸತ್ಯಜಿತ್ ರೇ ಅವ್ರ ಸಿನಿಮಾ ತೊಗೊಳ್ಳಿ. ಇಲ್ಲಿ ಮಾಸ್ ಜನ ಎಷ್ಟು ಜನ ನೋಡಿರ್ತಾರೆ, ಅದನ್ನು ನೋಡೋದಕ್ಕೆ ಅವಕಾಶನೇ ಇಲ್ಲ ಅವ್ರಿಗೆ. ಪಥೇರ್ ಪಾಂಚಾಲಿ ಅವ್ರದ್ದೇ ಅಲ್ವಾ, ಸತ್ಯಜಿತ್ ರೇ ಅವ್ರದ್ದೇ. ನೋಡೋದಕ್ಕೆ ಅವಕಾಶನೇ ಇಲ್ಲ. ಇದು ಸಮಸ್ಯೆ, ಇದು ದುರಂತ. ಅದನ್ನು ರೀಮೇಕ್ ಮಾಡೋಕ್ಕಾಗಲ್ಲ ನಿಮಗೆ. ಅಂಥ ಸಿನಿಮಾಗಳನ್ನು ಮುಟ್ಟೋಕ್ಕೂ ಆಗಲ್ಲ, ಮುಟ್ಲೂಬಾರ್ದು. ಆ ಸಿನಿಮಾನ ಹಾಗೆ, ಆದರೆ ಇಲ್ಲಿ ನೋಡೋದಕ್ಕೆ ಅವಕಾಶ ಇಲ್ಲ. ಅದು ನೋಡೋದಕ್ಕೆ ಅವಕಾಶ ಸಿಕ್ಕಿದಾಗ, ನಾನು ಬರೀ ಸತ್ಯಜಿತ್ ರೇ ಅವ್ರದ್ದು ಒಬ್ಬರದ್ದೇ ಹೇಳ್ತಾ ಇದ್ದೀನಿ. ನಮ್ಮಲ್ಲಿ ತುಂಬ ಬೇರೆ ಬೇರೆ ಭಾಷೆಗಳಲ್ಲಿ ದಿಗ್ಗಜರಿದ್ದಾರೆ. ಅವ್ರದ್ದೆಲ್ಲ ಸಿನಿಮಾಗಳನ್ನು ನೋಡೋದಕ್ಕೆ ಅವಕಾಶ ಸಿಕ್ಕಿದಾಗ, ಅದನ್ನು ಆ ಸಿನಿಮಾಗಳನ್ನು ನಾವು ಮೆರೆಸಿದಾಗ, ನಾವು ಸಿನಿಮಾ ಬಗ್ಗೆ ಒಂದು ಕಲಿಕೆಯನ್ನು ನಾವು ಹುಟ್ಟಿಸ್ಬೋದು ಜನಗಳಲ್ಲಿ. ಮಾಸ್ ಸಿನಿಮಾ ಒಂದು ಕಡೆ ಆದರೆ, ಈ ಥರದ ಸಿನಿಮಾಗಳು ಕೂಡ ಜನ ಇಷ್ಟಪಡಬೇಕು, ತಿಳ್ಕೋಬೇಕು, ಅರ್ಥ ಮಾಡ್ಕೋಬೇಕು. ಸಿನಿಮಾ ಅಂತಂದರೆ ಕೇವಲ ಮನೋರಂಜನೆ ಅಷ್ಟೇ ಅಲ್ಲ, ತುಂಬ ವಿಷಯಗಳಿದ್ದಾವೆ. ಸಿನಿಮಾ ನೋಡೋ ರೀತಿ ಕೂಡ ಕಲಿಬೇಕು ನಾವು. ಸಿನಿಮಾದಲ್ಲಿ ಏನೇನು ನೋಡ್ತೀವಿ, ಹೇಗೆ ನೋಡ್ತೀವಿ ಅನ್ನೋದು ತುಂಬ ಮುಖ್ಯ. ಯಾಕೆ ಕ್ಲೋಸಪ್ಪು, ಯಾಕೆ ವೈಡ್ ಶಾಟು, ಯಾಕೆ ಕ್ರೇನ್, ಯಾಕೆ ಈ ಶಾಟ್ನ ಈ ರೀತಿಯಲ್ಲಿ ತೊಗೊಂಡಿದ್ದಾರೆ, ಇದನ್ನು ಕಲಿಬೇಕಲ್ಲ. ಇದನ್ನು ಕಲಿಬೇಕು ಅಂತಂದರೆ ಎಲ್ಲ ಸಿನಿಮಾಗಳನ್ನು ನೋಡಬೇಕಲ್ಲ. ನಾವು ನೋಡೋದಕ್ಕೆ ಅವಕಾಶನೇ ಇಲ್ಲದೆ ಇದ್ದರೆ, ಥರ ಯೂನಿವರ್ಸಿಟಿಯ ಬೇರೆ ಬೇರೆ ಸಬ್ಜೆಕ್ಟು, ಬೇರೆ ಬೇರೆ ಪಾಠಗಳಿದ್ದಂಥ ರೀತಿ ಇರೋದು. ಹಾಗಾಗಿ ಈಗ ಸತ್ಯಜಿತ್ ರೇ ಅವ್ರ ಸಿನಿಮಾ ಇಲ್ಲಿ ನೋಡಬೇಕು ಅಂತಂದರೆ, ಕೋಲ್ಕತ್ತಾದಲ್ಲೂ ಕೂಡ ಆ ಸಿನಿಮಾಗಳು ಸೂಪರ್ ಹಿಟ್ ಅಲ್ಲ, ಅದು ದುರಂತ. ಅದು ಎಲ್ಲ ಕಡೆ ರೀಚ್ ಆಗ, ಕಲಾತ್ಮಕ ಚಿತ್ರಗಳ ಕ್ಯಾಟಗರಿ ಸೇರಿಸಿ. ಅದು ದುರಂತ. ಹಾಗಾಗಬಾರ್ದು. ಅದು ಎಲ್ಲ ಅದು ರೀಚ್ ಆಗಬೇಕು. ಪ್ರತಿಯೊಬ್ಬರು ಎಲ್ಲ ಥರದ ಸಿನಿಮಾಗಳನ್ನು ನೋಡಿ ಕಲಿಯುವಂಥದ್ದು ಆಗಬೇಕು. ಅದು ಸಾಕಷ್ಟು ಪ್ರಮಾಣದಲ್ಲಿ ಮಲಯಾಳಂ ಸಿನಿಮಾದಲ್ಲಾಗಿದೆ. ಮಲಯಾಳಂ ಸಿನಿಮಾದಲ್ಲಿ ಇದು ನೋಡ್ತಾರೆ, ಅದು ನೋಡ್ತಾರೆ. ಅತೀ ಕಮರ್ಷಿಯಲ್ ಇರೋದೂ ಇಲ್ಲ ಅವ್ರ ಹತ್ರ. ಬ್ರಿಡ್ಜ್ ಸಿನಿಮಾ, ಈಗ ಬ್ರಿಡ್ಜ್ ಸಿನಿಮಾ ಅಂತೀವಿ. ಮೊದಲು ಕಲಾತ್ಮಕ ಸಿನಿಮಾಗಳು ಅದನ್ನು ನೋಡೋರು ಅವರು. ಅಥವಾ ನಮ್ಮ ಪುಟ್ಟಣ್ಣ ಸರ್ ಅವ್ರ ಸಿನಿಮಾ ನೋಡಿ ಸುಮಾರು, ನಾನು ಒಬ್ಬರದೇ ಹೆಸರು ಹೇಳ್ತಾ ಇದ್ದೀನಿ, ಇಲ್ಲ ಒಂದು ದೊಡ್ಡ ಪಟ್ಟಿನೇ ಇದೆ. ಆದರೆ ಕಲಾತ್ಮಕ ದೃಷ್ಟಿಯಲ್ಲೂ ಇದೆ, ಕಮರ್ಷಿಯಲ್ ಸಿನಿಮಾನೂ ಇದೆ. ಹಾಗೆ ಒಂದು ರೀಮೇಕಿಂದ ಸುಮಾರು ಜನಕ್ಕೆ ಕೆಲಸನೂ ಸಿಗುತ್ತೆ, ರೀಮೇಕು ಮುಖ್ಯನೇ. ಹಾಗೆಯೇ ಕೆಲವು ಸಿನಿಮಾಗಳನ್ನು ಮುಟ್ಟೋಕ್ಕೆ ಆಗದೇ ಇದ್ದಾಗ ಅದು ಎಲ್ಲ ಕಡೆ ರೀಚ್ ಆಗೋದು ತುಂಬ ಮುಖ್ಯನೇ. ವಿಷ್ಣು ಸರ್ಗೆ ಏನಾದರೂ ಯಾವತ್ತಾದರೂ ಪೊಲಿಟಿಕಲ್ ಇಂಟ್ರೆಸ್ಟ್? ಇಲ್ಲ, ಇರಲಿಲ್ಲ. ಒಂದು ಕ್ಷಣಕ್ಕೂ ಅನಿಸಿಲ್ಲ? ಇಲ್ಲ, ಯಾವತ್ತೂ ಇಲ್ಲ. ನಿಂತು ಬಿಡ್ಬೇಕು, ಒಂದು MLA ಆಗ್ಬೇಕು ನಾನು. ತುಂಬ ಜನ ಅವ್ರನ್ನ ಕೇಳಿದ್ದಾರೆ, ಬೇಡಿಕೊಂಡಿದ್ದಾರೆ, ಆದರೆ ಅವರು ಯಾವತ್ತೂ ಇಲ್ಲ. ಅವರಿಗೆ ಭ್ರಷ್ಟಾಚಾರ ಆಗ್ತಿರ್ಲಿಲ್ಲ. ಸಿನಿಮಾಗಳೇ ಮಾಡಿದ್ದಾರೆ, ಹಾಗೆ ಭ್ರಷ್ಟಾಚಾರ ಆಗ್ತಿರ್ಲಿಲ್ಲ. ಭ್ರಷ್ಟಾಚಾರ ಎಲ್ಲಾದರೂ ಕಂಡ್ರೆ ಅವ್ರಿಗೆ ಆಗ್ತಿರ್ಲಿಲ್ಲ. ಮೊದಲೇ ಸಾಕು ಅನ್ನೋರು. ಅದರಲ್ಲಿ ಭ್ರಷ್ಟಾಚಾರ. ಆಮೇಲೆ ದುರಂತ ಅಂತಂದರೆ, ರಾಜಕೀಯದಲ್ಲಿ ಎಲ್ಲರೂ ಭ್ರಷ್ಟರಲ್ಲ, ಆದರೆ ತುಂಬ ಜನಕ್ಕೆ ಅನಿಸುತ್ತದು, ಅದು ಅಲ್ಲಿ ಭ್ರಷ್ಟತನ ನಡೆಯುತ್ತೆ ಅಂತ. ಅದು ಅಂದರೆ ಅದು ದುರಂತ, ಅದು ದುರಂತ. ಹಾಗಾಗಿ ಅವ್ರು ಯಾವಾಗಲೂ ಹೇಳೋರು, ನಾನು ಏನಾದರೂ ಕೊಂಡ್ಕೊಳ್ತೀನಿ, ನಾಳೆ ಏನಾದರೂ ಗಾಡಿ ತೊಗೊಳ್ತೀನೋ, ಇನ್ನೊಂದು ಏನೋ ಒಂದು ವಸ್ತು ತೊಗೊಳ್ತೀನೋ, ನಾಳೆ ಯಾರಾದರೂ ಬಂದು ಇವನು ಇದನ್ನು ತಿಂದಿದ್ದಾನೆ, ತಿಂದಿರೋ ದುಡ್ಡಲ್ಲಿ ಇದನ್ನು ಮಾಡ್ಕೊಂಡಿದ್ದಾರೆ ಅಂತ ಹೇಳಬಾರ್ದು ನನಗೆ. ನಾನು ಕಷ್ಟಪಟ್ಟು ಸಂಪಾದನೆ ಮಾಡಿ ಇದನ್ನು ತೊಗೊಂಡಿದ್ದೀನಿ, ಕೊಂಡ್ಕೊಂಡಿದ್ದೀನಿ. ಅದು ಹಾಗೇ ಇರಬೇಕು. ಅದಕ್ಕೆ ನನಗೆ ಗೌರವ ಸಿಗಬೇಕು.
ನನಗೆ ಭ್ರಷ್ಟತನದಿಂದ ಅಥವಾ ಅದು ಭ್ರಷ್ಟಾಚಾರದಿಂದ ನಾನು ಇದನ್ನು ಸಂಪಾದನೆ ಅಂದರೆ ಇದನ್ನು ಕೊಂಡ್ಕೊಂಡಿದ್ದೀನಿ ಅನ್ನೋ ಥರದಲ್ಲಿ ಅದು ಆಗಬಾರ್ದು. ಹಾಗಾಗಿ ಅದು ನನಗೆ ಬೇಡ ಅಂತಲೇ ಹೇಳೋರು ಅವರು. ಅಂದರೆ ಇದು ದುರಂತ. ಎಲ್ಲರೂ ಆ ಥರ ಇಲ್ಲ, ಭ್ರಷ್ಟರಿಲ್ಲ, ಎಲ್ಲರೂ ಇಲ್ಲ ರಾಜಕೀಯದಲ್ಲಿ. ಕೆಲವರಿಂದ ಅದು ಆ ಥರ ಒಂದು ಇಮೇಜ್ ಆ ಥರ ಇರೋದರಿಂದ ಅವರು ಅದು. ಅಂಬರೀಷ್ ಸರ್ ಯಾವತ್ತನ ಕರೆದಿದ್ರಾ? ಅಂಬರೀಷ್ ಸರ್ ಯಾವತ್ತನ ಕರೆದಿದ್ದೀರಾ ಇವ್ರನ್ನ? ವಿಷ್ಣು ಸರ್ ರಾಜಕೀಯಕ್ಕೆ ಬಂದ್ಬಿಡಿ, ನಾನು ಇದ್ದೀನಿ ಬಂದ್ಬಿಡಿ. ಅವರು ಇಬ್ಬರು ಹೇಗಿದೆ ಅಂದ್ರೆ ಉತ್ತರ ದಕ್ಷಿಣ ಇಬ್ಬರು, ಕರೆಕ್ಟು. ಅದಕ್ಕೆ ಅಟ್ರಾಕ್ಟ್ ಆಗೋರು. ಕರೆಕ್ಟ್. ಎಲ್ಲ ದೃಷ್ಟಿಯಲ್ಲೂ ಉತ್ತರ ದಕ್ಷಿಣನೇ. ಅಂದರೆ ಅಷ್ಟೇ ಇಬ್ಬರು ಅಂದರೆ ಪ್ರೀತಿ ಅಂದರೆ ನಾನು ಆ ಥರದ ಸ್ನೇಹ ನೋಡೇ ಇಲ್ಲ. ನಾನು ನಿಜ ಜೀವನದಲ್ಲೂ ನೋಡಿಲ್ಲ, ಚಿತ್ರರಂಗದಲ್ಲಂತೂ ನೋಡೇ ಇಲ್ಲ. ಏನಾಗುತ್ತೆ ಚಿತ್ರರಂಗದಲ್ಲಿ ಸುಮಾರು ಸಲ ನೋಡ್ತೀವಿ ನಮ್ಮ ಜೊತೆ ಇರೋ ಕಲಾವಿದರ ಬಗ್ಗೆ ಅವ್ರ ಸಿನಿಮಾ ಏನಾದರೂ ಹಿಟ್ ಆಯಿತು ಓಡ್ತು ಅಂತಂದರೆ ಒಂದು ಅಸೂಯೆ ಎಲ್ಲಾದರೂ ಹುಟ್ಕೊಳ್ಳೋದು. ಇವರಿಬ್ಬರ ಮಧ್ಯೆ ಆ ಥರ ಇರಲೇ ಇಲ್ಲ, ಅಸೂಯೆನೇ ಇರಲಿಲ್ಲ. ಇವ್ರು ರೇಗಿಸ್ಕೋತಾ ಇದ್ರ ಇವ್ರು ಮಾಡಿರೋ ಪಾತ್ರದ ಬಗ್ಗೆ, ಅವ್ರು ಮಾಡಿದ ಪಾತ್ರದ ಬಗ್ಗೆ ಇವ್ರು ಏನಾದರೂ ಕಿಚಾಯಿಸೋದೆಲ್ಲ ಪಾತ್ರಗಳ ಬಗ್ಗೆ ಇಲ್ಲ 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 ಕಿಚಾಯಿಸೋದು ಆಗಿರ್ಬೋದು. ಇವ್ರ ಅಪ್ಪ ಅವರು ಅಂಬರೀಷ್ ಅಂಕಲ್ದು ಏನಾನು ಕಿಚಾಯಿಸೋರು, ಅವರು ಇದು ಮಾಡೋರು, ತಮಾಷೆ ಮಾಡೋರು. ಆದರೂ ಅಂಬರೀಷ್ ಅಂಕಲ್ಲು ಒಂದು ಹಂತದಲ್ಲಿ ಅಂದರೆ ಅಪ್ಪ ಅವ್ರನ್ನ ತುಂಬ ಗೌರವಿಸೋರು. ಅಂದರೆ ಒಂದು ಅಣ್ಣನ ಸ್ಥಾನ ಕೊಟ್ಟಿದ್ರು ಅವರು, ಇವರು ತಮ್ಮನ ಸ್ಥಾನ ಕೊಟ್ಟಿದ್ರು. ಹಾಗಾಗಿ ಇಬ್ಬರೂ ಕಿಚಾಯಿಸಿದ್ರು ಕೂಡ ಸ್ವಲ್ಪ ವ್ಯತ್ಯಾಸ ಇರ್ತಾಯಿತ್ತು. ಅಂದರೆ ಅಪ್ಪವ್ರು ಕಿಚಾಯಿಸೋದು ರೀತಿ ಬೇರೆ, ಅವರು ಕಿಚಾಯಿಸೋ ರೀತಿ ಬೇರೆ. ಹಾಗೆ ಅಂದರೆ ಅಂಬರೀಷ್ ಅಂಕಲ್ ಕಿಚಾಯಿಸೋದಕ್ಕಿಂತ ತಮಾಷೆ ಮಾಡ್ತಾಯಿದ್ರು ಅಂತ ಅಂದ್ಕೊಳ್ಳಿ. ಅಂದರೆ ಯಾವತ್ತೂ ಕಿಚಾಯಿಸೋದು ಆ ಥರ ಮಾಡ್ತಿರಲಿಲ್ಲ. ಒಂದು ಅಣ್ಣನ ಸ್ಥಾನ ಅದು ವಯಸ್ಸಲ್ಲಾಗಿರಬಹುದು ಅಥವಾ ಅಂದರೆ ಚಿತ್ರರಂಗದಲ್ಲೂ ಅವರ ಸ್ಥಾನ ಆಗಿರಬಹುದು, ಅಥವಾ ಮೂರನೇದಾಗಿ ಶಿಸ್ತಿನ ವಿಚಾರದಲ್ಲಿ ಆಗಿರಬಹುದು. ತುಂಬ ಗೌರವಿಸೋರು ಅಂಬರೀಷ್ ಅಂಕಲ್ ಅವರನ್ನು, ತುಂಬ ಗೌರವಿಸೋರು. ಆದರೆ ಇವ್ರಿಗೂ ಕೂಡ ಅವರು ಶಿಸ್ತಿನ ವಿಚಾರದಲ್ಲಿ ಅವರು ಅಥವಾ ಅವ್ರ ನಡವಳಿಕೆ, ಅವ್ರ ನಡತೆ ಏನಿದೆ ಅಲ್ಲ, ತುಂಬ ಇಷ್ಟಪಡೋರಪ್ಪ. ನಾನು ಆ ಥರ ಇಲ್ವಲ್ಲ, ಅದನ್ನು ಇಷ್ಟಪಡೋರು. ನನ್ನ ಕೈಲಿ ಮಾಡೋಕ್ಕಾಗಲ್ಲ, ನೀನು ಮಾಡ್ತೀಯಲ್ಲ, ಇಷ್ಟಪಡೋರು ಅದನ್ನು. ಸಾಧ್ಯ ಇಲ್ಲ ನನಗೆ ಅದು, ಬಟ್ ಆದರೂ ಇಷ್ಟ ಅದು ಅಂತ ತುಂಬ ಇಷ್ಟಪಡೋರು ಅವ್ರನ್ನ. ಅವ್ರು ನೋಡಿದ್ರೆ ಅವ್ರು ಮಾತಾಡೋ ರೀತಿ ನೋಡಿದ್ರೆ ತುಂಬ ಇಷ್ಟಪಡೋರು. ನಿನ್ನ ಥರ ಇರಬೇಕು ಅನ್ನೋ ಅಂತ ಎಲ್ಲ ಎಂಜಾಯ್ ಮಾಡ್ಕೊಂಡು ಇರಬೇಕು, ನನಗೆ ಆಗಲ್ಲ ಖುಷಿ. ನಾನು ಆ ಥರ ಇಲ್ಲ. ಅಂದರೆ ಅವ್ರು ಮಾತಾಡೋ ರೀತಿ, ಬೈಯೋ ರೀತಿ ಇಷ್ಟಪಡೋರು ಇವರು. ಇವರು ಆ ಥರ ಇರಲಿಲ್ಲ. ಅಂದರೆ ಅಷ್ಟು ಬೈಕೊಂಡು, ಆಮೇಲೆ ಸುಲಭನೂ ಅಲ್ಲ ಅದು. ಅದಕ್ಕೊಂದು ಅಂದರೆ ಅಷ್ಟು ಪ್ರೀತಿ ಸಂಪಾದನೆ ಮಾಡಿರಬೇಕು. ಅಂಬರೀಷ್ ಅಂಕಲ್ಲು ಸುಲಭ ಅಲ್ಲ. ಆ ಥರ ಇದ್ಕೊಂಡು ಇಷ್ಟೊಂದು ವರ್ಷ ಇರೋದು ಚಿತ್ರರಂಗದಲ್ಲಿ ಸುಲಭನೇ ಅಲ್ಲ. ಯಾರನ್ನಾದರೂ ಈಗ ಬೈದರೆ ಯಾರು ಕೇಳ್ತಾರೆ ಅದನ್ನು? ಆದರೆ ಇವ್ರು ಬೈದೇ ಇದ್ರೆ ಜನಕ್ಕೆ ಬೇಜಾರಾಗೋದು. ಯಾಕಣ್ಣ ನೀವು ಈ ಥರ ಮಾತಾಡ್ತಾ ಇದ್ದೀರಾ, ನಮ್ಮಿಂದ ಏನಾದರೂ ತಪ್ಪಾಗಿದೆ ಏನಿವ್ರೆ ಅಂತ ಹೇಳಿದ್ರೆ ಆಗಲ್ವಂತೆ. ಯಾಕೋ ಇವತ್ತು ಇವರೆಲ್ಲ ಬೇರೆಯವ್ರಿಗೆ ಫೋನ್ ಕೊಡಿ ಅನ್ನೋರಂತೆ, ಎಷ್ಟೋ ಜನ ಅಂಬರೀಷ್ ಅವ್ರಿಗೆ ಫೋನ್ ಕೊಡಿ ಅನ್ನೋರಂತೆ. ಅವ್ರು ಬೈದ್ರೇ ಜನ ಇಷ್ಟಪಡೋರು, ಖುಷಿ ಪಡೋರು. ಅಂದರೆ ಆ ಒಂದು ಅಷ್ಟೊಂದು ಅವ್ರು ಸಂಪಾದನೆ ಮಾಡಿದ್ರು. ಆಮೇಲೆ ಆ ಬೈಯೋದ್ರಲ್ಲೂ ಕೂಡ ಪ್ರೀತಿಯಿಂದ ಬೈಯೋರು ಅವರು. ಅದು ಕಾಣಿಸೋದು ಅದು. ಹಾಗಾಗಿ ಅದು ಜೋಡಿನೇ ಬೇರೆ ಇತ್ತು, ಆ ವ್ಯಕ್ತಿಗಳೇ ಬೇರೆ ಇತ್ತು. ಭಾರತಿ ಮೇಡಮ್ ಮತ್ತು ವಿಷ್ಣು ಸರ್ ಈ ಜೋಡಿ, ಇವರ ಥಾಟ್ ಪ್ರಾಸೆಸ್ಸು, ಥಾಟ್ ಎಕ್ಸ್ಚೇಂಜ್ ಆಗ್ತಿದ್ದು ಹೋಗ್ತಾ ಅಂತೂ ಅಮ್ಮನಿಗೆ ಅವರು ತಾಯಿ ಸ್ಥಾನ ಕೊಟ್ಟಿದ್ರು. ಅದು ಸುಲಭ ಅಲ್ಲ. ಅದು ತಾಯಿ ಸ್ಥಾನ ಕೊಟ್ಟಿದ್ರು ಅಂತಂದರೆ ಅವರು ಎಷ್ಟು ಸೇವೆ ಸಲ್ಲಿಸಿರಬಹುದು, ಅಥವಾ ಗಟ್ಟಿಯಾಗಿ ಅವರ ಜೊತೆಯಲ್ಲಿ ಪರಮಹಂಸರ ವಿಚಾರಧಾರೆಗಳು. ಹೌದು. ಅಂದರೆ ಅವರ ಜೊತೆಯಲ್ಲಿ ಅವರು ಎಲ್ಲ ಏರಿಳಿತಗಳಲ್ಲಿ ಅವರು ನಿಂತ್ಕೊಂಡಿರೋದು ಅದು ಸುಲಭ ಅಲ್ಲ. ಅವರು ಗಟ್ಟಿಯಾಗಿ ನಿಂತ್ಕೊಂಡಿರೋದ್ರಿಂದಾನೇ ಅವರು ಅವರು ಇಷ್ಟು ವರ್ಷ ಚಿತ್ರರಂಗದಲ್ಲಿ ಇದ್ದರು. ಕನ್ನಡ ಚಿತ್ರರಂಗದ ಮಟ್ಟಿಗೆ, ಈ ನಾಡಿನ ಮಟ್ಟಿಗೆ, ಈ ಮನೆಗೆ, ಈ ಮನೆತನಕ್ಕೆ ದೊಡ್ಡ ಗೌರವ ಇದೆ. ಈ ಗೌರವ ಇನ್ನೂ ಹೆಚ್ಚಲಿ. ಥ್ಯಾಂಕ್ ಯು. ದೇಶ ವಿದೇಶಗಳ ಮಟ್ಟದಲ್ಲಿ ವಿಷ್ಣು ಸರ್ಗೆ ಇನ್ನೂ ಅನೇಕ ಪುರಸ್ಕಾರಗಳು ಒಲಿದು ಬರಲಿ. ಥ್ಯಾಂಕ್ ಯು ಸೋ ಮಚ್. ನೀವು ಇಷ್ಟು ಹೊತ್ತು ವಿಷ್ಣು ಸರ್ ಬಗ್ಗೆ, ನಿಮ್ಮ ಅನುಭವಗಳ ಬಗ್ಗೆ, ಥ್ಯಾಂಕ್ ಯು. 75ನೇ ವರ್ಷ ಅವರು ತುಂಬಿಸಿರ್ತಕ್ಕಂಥ ಹೊತ್ತಲ್ಲಿ ಮಾಡಿದ ಮಾತುಗಳ ಬಗ್ಗೆ ಧನ್ಯವಾದಗಳು. ಥ್ಯಾಂಕ್ ಯು.